ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಹಾಗೂ ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ರವರು ರಾಮನಗರದ ಜಿಲ್ಲಾ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯಲ್ಲಿನ ವ್ಯವಸ್ಥೆ ಹಾಗೂ ರೋಗಿಗಳೊಂದಿಗೆ ಮಾತುಕತೆ ನಡೆಸಿ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದರು. ಇದಾದ ಬಳಿಕ ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ಯಾವುದೇ ರೋಗಿಗಳು ಆಸ್ಪತ್ರೆಗೆ ಬಂದರೆ ಇಲ್ಲಿ ಸಲಕರಣೆಗಳು ಇಲ್ಲ, ಬಂದವರಿಗೆಲ್ಲ ಸೂಕ್ತ ಚಿಕಿತ್ಸೆ ಕೊಟ್ಟು ಸಹಕರಿಸಬೇಕು ಎಂದು ತಾಕೀತು ಮಾಡಿದರು. ಜೊತೆಗೆ ಈಗಿರುವ ತಾಲೂಕು ಆಸ್ಪತ್ರೆಯನ್ನು 100 ಹಾಸಿಗೆಗಳನ್ನು ಒಳಗೊಂಡಂತೆ ಹೆರಿಗೆ ಆಸ್ಪತ್ರೆಯಾಗಿ ಮಾರ್ಪಡಿಸುವುದು ಹಾಗೂ ಉತ್ತಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಬರುವ ರೋಗಿಗಳ ಹೊರೆಯನ್ನು ತಗ್ಗಿಸಲು ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ರವರು ಮಾತನಾಡಿ ಐಸಿಯು ಬೆಡ್ಗಳನ್ನು ಹೆಚ್ಚಿಸುವುದಾಗಿ ತಿಳಿಸಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ಇಲ್ಲಿ ಚಿಕಿತ್ಸೆ ಕೊಡದೆ ಮಂಡ್ಯ ಅಥವಾ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯಲು ತಿಳಿಸುತ್ತೀರಿ. ಇನ್ನು ಮುಂದೆ ಈ ತರಹದ ವಿಷಯಗಳು ನನ್ನ ಗಮನಕ್ಕೆ ಬಂದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವೈದ್ಯಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಸಚಿವರು ಇದೇ ಸಂದರ್ಭದಲ್ಲಿ ಮೆಮೊಗ್ರಾಮ್ ಎನ್ನುವ ಬ್ರೆಸ್ಟ್ ಕ್ಯಾನ್ಸರ್ ಪತ್ತೆ ಹಚ್ಚುವ ಹೊಸ ಯಂತ್ರವನ್ನು ನಾಗರಿಕರಿಗೆ ಪರಿಚಯಿಸಿದರು. ರೋಗಿಗಳು ಇದರ ಸದುಪಯೋಗ ಪಡಿಸಿಕೊಂಡು ರೋಗದಿಂದ ಗುಣಮುಖರಾಗಿ ಎಂದು ಸಲಹೆ ನೀಡಿದರು. ಅದು ಇವತ್ತು ಭೇಟಿ ಇಲ್ಲ, ಬಟ್ ಅದು ಹಳೆಯ ಆಸ್ಪತ್ರೆ ಅಂತ ಇದೆ, ಅಲ್ಲಿ MLA ಅವರು ಕೂಡ ಹೇಳಿದರೆ, ನಾನು ಅಲ್ಲಿ ಇದ್ದಾಗೆಲ್ಲ ಪ್ರಸ್ತಾಪ ಆಗಿತ್ತು. ಅದರ ಬಗ್ಗೆನೂ, ಯಾಕಂದರೆ ಅನೇಕ ತಾಲೂಕು ಆಸ್ಪತ್ರೆಗಳು ಹಳೇದಾಗಿ ಹೋಗಿದೆ, ಅದೆಲ್ಲ ಮತ್ತೆ ಹೊಸದಾಗಿ ಕಟ್ಟಬೇಕು ಅಥವಾ ಮೇಲ್ದರ್ಜೆಗೆ ಏರಿಸಬೇಕು, ನವೀಕರಣ ಕಾಮಗಾರಿಗಳು ತಗೊಳ್ಬೇಕಾಗ್ತದೆ. ಅದಕ್ಕೆ ನಾನು ಈ ಸಲ ಮುಖ್ಯಮಂತ್ರಿ ಜೊತೆ ಮೊನ್ನೆ ಮಾತಾಡಿದ್ದೀನಿ. ಈ ಆಯುರ್ವೇದದಲ್ಲಿ ಇಲ್ಲೆಲ್ಲಿ ತಾಲೂಕು ಆಸ್ಪತ್ರೆಗಳನ್ನು ಒಳ್ಳೆಯ ಹಂತಕ್ಕೆ ತೊಗೊಂಡ್ಬರ್ತಕ್ಕಂಥದ್ದಕ್ಕೆ ವಿಶೇಷವಾದಂಥ ಅನುದಾನ ಕೊಡಿಸೋದು ಕೂಡ ಮುಖ್ಯಮಂತ್ರಿಯವರಿಗೆ ಹೇಳಿದ್ದೀನಿ. ಸೊ ಅವರು ಕೂಡ ಹೆಚ್ಚು ಕಡಿಮೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ. ಈ ಆಯುರ್ವೇದದಲ್ಲಿ ಏನೇನು ಸೇರಿಸೋಕ್ಕಾಗತ್ತೆ ಖಂಡಿತ ಅದ್ರ ಬಗ್ಗೆ ನಾವು ತಗೊಳ್ತೀವಿ. ಸರ್, ಚನ್ನಪಟ್ಟಣ ತಾಲೂಕಿನ ಅಕ್ಕೂರಸಳ್ಳಿ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅದ್ರ ಬಗ್ಗೆ ನಾನೇ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಈಗ ಏನು ಅಗತ್ಯ ಇರುವಂಥ ಸಿಬ್ಬಂದಿ ಮತ್ತು ಏನಿದೆ ಅದನ್ನು ನಾನು ಅತಿ ಶೀಘ್ರದಲ್ಲೇ ಅನುಮೋದನೆ ಮಾಡಿಸೋದಕ್ಕೆ ನಾನು ಕ್ರಮ ತಗೊಳ್ತೀನಿ. ಅದು ಯಾಕಂದರೆ PHCನ CHC ಮಾಡಿದ್ರು, ಅವಾಗ ಅದು ಮಾಡಿದಾಗಲೇ ಪೋಸ್ಟ್ಗಳು ಕೂಡ ಸ್ಯಾಂಕ್ಷನ್ ತೊಗೊಂಡ್ಬಿಡ್ಬೇಕು. ಅವ್ರು ಹಿಂದೆ ಏನು ಮಾಡಿಬಿಟ್ಟಿದ್ದಾರೆ, ಅದನ್ನು ಸುಮ್ಮನೆ ಬಿಲ್ಡಿಂಗ್ ಮಾತ್ರ ಕಟ್ಸ್ಬಿಟ್ಟಿದ್ದಾರೆ, ಬೇರೆ ಏನೂ ಮಾಡಿಸಿಲ್ಲ. ಅದಕ್ಕೋಸ್ಕರ ಈಗ ನಾವು ಅದಕ್ಕೆ ಈ ಥರ ಸುಮಾರು ಒಂದು ರಾಜ್ಯದಲ್ಲಿ ಸುಮಾರು 20-25 CHCಗಳು ಈ ಥರ ಇದೆ. ಅದಕ್ಕೆ ಇದು ಒಂದೇ ಅಲ್ಲ, ಅದೆಲ್ಲವನ್ನು ಕೂಡ ಒಟ್ಟಿಗೆ ತೊಗೊಳ್ಳೋದಕ್ಕೆ ನಾನು ಪ್ರಪೋಸಲ್ ಮಾಡಿದೆ. ಅದು ಅಕ್ಕವರಿಗೆ ವಿಶೇಷವಾಗಿ ಪ್ರತ್ಯೇಕವಾಗಿಯೇ ಮಾಡಿಸೋದಕ್ಕೆ ಕ್ರಮ ತಗೊಳ್ತೀವಿ. ಇದಕ್ಕೂ ಮುನ್ನ ಜಿಲ್ಲಾ ಆಸ್ಪತ್ರೆಯ ನೂತನ ಕಾಮಗಾರಿ ಕಟ್ಟಡವನ್ನು ವೀಕ್ಷಣೆ ಮಾಡಿ ಬಹಳ ಬೇಗನೆ ಕಟ್ಟಡ ನಿರ್ಮಾಣವಾಗಬೇಕು, ರೋಗಿಗಳಿಗೆ ಇದರಿಂದ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು.